ಹಾಯ್ ಹಲೋ ಆ್ಯಂಡ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್ ನೋಡಿ, ನಾವಿವತ್ತು ಸುಪಾ ಡ್ಯಾಮ್ ನೋಡಬೇಕಂತ ಹೋಗಿದ್ವಿ ಗಣೇಶ ಗುಡಿ ಹತ್ರ. ಬಟ್ ಅಲ್ಲಿ ಏನಂದರೆ ಇನ್ನು ಗೇಟ್ ಓಪನ್ ಆಗಿರಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಲ್ಲೇ ವೇಟ್ ಮಾಡಿದ್ವಿ. ಇನ್ನೂ ಲೇಟ್ ಇತ್ತೇನೋ. ಲಾಸ್ಟ್ ಟೈಮ್ ಒಂದು ಸಲ ಹೋಗಿದ್ವಿ, ಅಂದರೆ 2-3 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಆವಾಗ ಅಂದರೆ ಈ ಥರ ಏನಿರಲಿಲ್ಲ. ಹೋಗಿ ಹಾಗೆ ಬೇಗ ಬಂದುಬಿಟ್ಟಿದ್ವಿ. ಈ ಸಲ ಯಾಕೋ ಲೇಟ್ ಆಯಿತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವೇಟ್ ಮಾಡಿದ್ವಿ. ಇನ್ನೂ ಲೇಟ್ ಅನಿಸ್ತೇನೋ, ಅದಕ್ಕೆ ನಾವು ಆಮೇಲೆ ಹಾಗೆ ರಿಟರ್ನ್ ಬಂದುಬಿಟ್ವಿ. ನೋಡಿ, ಅಲ್ಲಿ ಒಂದೇನೋ ಮರ ಇತ್ತು, ಏನಂತ ಗೊತ್ತಿಲ್ಲ, ಒಂಥರ ಬಳ್ಳಿ ಥರ ಕಾಯಿಗಳಾಗಿದೆ, ಏನಂತ ಗೊತ್ತಾಗಿಲ್ಲ. ನೋಡಿದು ನಿಮಗೇನಾದರೂ ಗೊತ್ತಾ? ಫುಲ್ಲು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮರ ತುಂಬ ಆಗಿದೆ, ಏನಂತಲೇ ಗೊತ್ತಿಲ್ಲ. ಒಂಥರ ಬ್ಲ್ಯಾಕಾಗಿ ಹಾವಿನ ಥರ ಇದೆ ಅದು. ನನ್ನ ಮಗಳಮ್ಮ ಮುಟ್ಬೇಡ, ಕೈಯಲ್ಲಿ ಎಚ್ಚಿಂಗ್ ಬರ್ಬೋದು ಅಂತ ಇದ್ಲು. ಹಾಗೇನಾಗಿಲ್ಲ. ನೋಡಿ, ಮರ ತುಂಬ ಇದೇ ಆಗಿದೆ, ಏನಂತಲೇ ಗೊತ್ತಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ನೋಡಿ, ಏನಾದರೂ ಯೂಸಸ್ ಇರುತ್ತೆ ಅದು ಕಾಡಲ್ಲಿ. ಅಂದರೆ ಪ್ರತಿಯೊಂದು ಗಿಡದಿಂದನೂ ಏನಾದರೂ ಒಂದು ಗಿಡಮೂಲಿಕೆ ಔಷಧ ಮಾಡೇ ಮಾಡ್ತಾರೆ. ಅದು ಮತ್ತು ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಇಲ್ಲ ಅಂದರೆ ಅದೆಲ್ಲ ತೆಗೆದುಬಿಡ್ತಿದ್ರಲ್ವ. ನೋಡಿ, ನೋಡಲಿಕ್ಕೇನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಹಾಗೇ ಮತ್ತು ಡ್ಯಾಮು ನೋಡ್ಲಿಕ್ಕೆ ಸಿಗಲಿಲ್ಲ. ಇನ್ನೊಂದು ದಿನ ಬಂದ್ರಾಯಿತು ಅಂತ ಹಾಗೆ ಬರ್ತಾಯಿದ್ವಿ. ಏನಂದರೆ ಸ್ವಲ್ಪ ನಮಗೆ ಬರಬೇಕಿದ್ರೆ ಸ್ವಲ್ಪ ಮಶ್ರೂಮ್ ಸಿಕ್ತು. ಅದೇ ಖುಷಿ ಆಯಿತು. ಡ್ಯಾಮ್ ನೋಡ್ಲಿಕ್ಕೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ಡ್ಯಾಮ್ ಆದರೂ ಇನ್ನೊಂದು ದಿನ ಯಾವಾಗ ಬೇಕಾದರೂ ಹೋಗಿ ನೋಡ್ಬೋದು. ಅಂದರೆ ಈಗ ಮಶ್ರೂಮ್ ಸೀಸನ್ ಅಲ್ವಾ, ಮಶ್ರೂಮು ಆದರೂ ಸಿಕ್ತಲ್ಲ ಅಂತ ಖುಷಿಪಟ್ವಿ. ಅಂದರೆ ನಮ್ಗೆ ಇಲ್ಲಿಂದ ಏನು ತುಂಬ ದೂರ ಏನಿಲ್ಲ, ಒಂದು 60-70 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ನೆಕ್ಸ್ಟ್ ಮತ್ತೆ ಯಾವಾಗಲಾದರೂ ಹೋಗ್ಬೋದು. ಆದರೆ ಪಾಪ ಹೊರಗಿಂದೆಲ್ಲ ಬಂದವರು ತುಂಬ ಜನ ಇದ್ದರು. ಅಂದರೆ ಅವರೇನು ಅಲ್ಲೇ ಹೊರಟಾಗ್ತಾರೆ. ತುಂಬ ರೆಸಾರ್ಟ್ಗಳಿದ್ದಾವಲ್ಲ, ರೆಸಾರ್ಟ್ಗಳಲ್ಲಿ ಉಳ್ಕೊಂಡು ನೋಡ್ಕೊಂಡೇ ಹೋಗ್ತಾರೆ. ಏನು ತೊಂದರೆ ಇಲ್ಲ, ನಮಗೂ ಹೋಗ್ಬೋದು ಇನ್ನೊಂದು ಸಲ. ಹಾಗೆ ನಮಗೆ ಸ್ವಲ್ಪ ಅಲ್ಲಿ ಮಶ್ರೂಮ್ ಎಲ್ಲ ಸಿಕ್ತು, ಸ್ವಲ್ಪ ಖುಷಿ ಆಯಿತು. ಮಶ್ರೂಮ್ ಎಲ್ಲ ತೊಗೊಂಡು ಹಾಗೆ ಮನೆಗೆಲ್ಲ ಬಂದ್ವಿ. ಏನು ಮಾಡೋದು, ನೆಕ್ಸ್ಟ್ ಟೈಮ್ ಆದರೂ ಹೋಗೋಣ ಅಂತ ಮಾಡಿದ್ವಿ. ಸ್ವಲ್ಪ ಮಶ್ರೂಮ್ ಎಲ್ರಿಗೂ ಕೊಟ್ವಿ. ಅಂದರೆ ತುಂಬ ಸಿಕ್ಕಿತ್ತದು. ಡ್ಯಾಮ್ ನೋಡಲಿಲ್ಲ ಅಂತ ಬೇಜಾರದಲ್ಲಿ ಬರ್ತಾಯಿದ್ವಿ. ಅಷ್ಟರಲ್ಲೇ ನಮಗೆ ಮಶ್ರೂಮ್ ಸಿಕ್ತಲ್ಲ, ತುಂಬ ಖುಷಿಯಾಯಿತು. ಇನ್ನೊಂದು ಸಲ ಖಂಡಿತ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಅಂದರೆ ಲಾಸ್ಟ್ ಟೈಮ್ ಹೋದಾಗ ಅಂದರೆ ತುಂಬ ರಶ್ ಇತ್ತು. ವೀಡಿಯೋ ಮಾಡಿದ್ವಿ, ಬಟ್ ಆದ್ರೂ ಆವಾಗ ಅದು ಅಂದರೆ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಇವಾಗ ಅದೇ ಆಗಿಲ್ಲ. ಅಂದರೆ ಅದು ಎಲ್ಲ ಫುಲ್ ಆದವಾಗ ಗೇಟ್ ಎಲ್ಲ ಓಪನ್ ಮಾಡ್ತಾರಲ್ಲ, ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅಷ್ಟು ಚೆನ್ನಾಗಿ ಬೀಳುತ್ತೆ ನೀರೆಲ್ಲ, ಚೆನ್ನಾಗಿ ನೋಡಲಿಕ್ಕೆ. ಅದಕ್ಕೋಸ್ಕರ ಈ ಸಲನೂ ಹೋಗಿದ್ವಿ, ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡ್ತೀನಿ. ಹಾಗೆ ಮತ್ತೆ ನೋಡಿ, ಮಶ್ರೂಮ್ ಎಲ್ಲ ತೊಗೊಂಡು ಬಂದು ಮನೆಗೆ ಬಂದು ಚೆನ್ನಾಗಿ ಪಲ್ಯ ಮಾಡಿ ತಿಂದ್ವಿ. ಮತ್ತೇನು ಮಾಡೋದು ಅಂತ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ಇನ್ನೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಬ್ಬನ ಹೇಗೆ ಆಚರಣೆ ಮಾಡಿದರೆ ಅಂತ ತಿಳಿಸಿ. ಹಾಗೆ ಎಲ್ಲ ಮುಗಿಸಿ ಮತ್ತೆ ರಿಟರ್ನು ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೇನು ಮಾಡೋದು ಅಂತ.